ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇವತ್ತು ಘೋಷಣೆಯಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಈ ದಿನ ಬಹಳ ಖುಷಿಯ ದಿನ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಕಾಂತಾರ ಮತ್ತು KGF 2 ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ. ಈ ಎರಡೂ ಸಿನಿಮಾಗಳು 4 ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ KGF ಚಾಪ್ಟರ್ 2 2022ರಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳ ಸಾಲಿನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ಮತ್ತು ಅತ್ಯುತ್ತಮ ನಟನೆ ಕಾಂತಾರ ಸಿನಿಮಾಗೆ ರಿಷಬ್ ಶೆಟ್ಟಿ ಅವರಿಗೆ ಸಂದಿದೆ. ಈ ವಿಷಯವಾಗಿ ನಟರು ತಮ್ಮ ಸಂತಸವನ್ನು ಕೂಡ ಹಂಚಿಕೊಂಡಿದ್ದಾರೆ ಮತ್ತು ಹೊಂಬಾಳೆ ಸಂಸ್ಥೆ ಕೂಡ ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೌತ್ನ ಇಬ್ಬರು ನಟರ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ನಟ ಯಶ್ ನಟನೆಯ KGF 2 ಚಾಪ್ಟರ್ 2 ಸಿನಿಮಾಗೆ 2 ಪ್ರಶಸ್ತಿ ದಕ್ಕಿದೆ. ಅದು ಸಾಹಸ ನಿರ್ದೇಶನ ವಿಭಾಗಕ್ಕೆ 1 ಮತ್ತು ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಒಂದು ಹೆಗ್ಗಳಿಕೆಗೆ KGF ಸಿನಿಮಾಗೆ 2 ಪ್ರಶಸ್ತಿ, ಕಾಂತಾರ ಮತ್ತು 2 ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಕಾಂತಾರ ಚಿತ್ರಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿ. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡೀ ತಂಡದ ಶ್ರಮದಿಂದ ಪ್ರಶಸ್ತಿ ಬಂದಿದೆ ಅನ್ನೋದು ನಾನು ಇಲ್ಲಿ ನಂಬಿಕೆ ಇಡುವಂತಹ ವಿಚಾರ. ಈ ಪ್ರಶಸ್ತಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಅರ್ಪಣೆ ಮಾಡ್ತೀನಿ ಮತ್ತು ಕನ್ನಡಿಗರು ದೈವಾರಾಧಕರಿಗೆ ಈ ಪ್ರಶಸ್ತಿ ಸಲ್ಲುತ್ತೆ ಅಂತ ರಿಷಬ್ ತಿಳಿಸಿದ್ದಾರೆ. ಕಾಂತಾರ ಚಿತ್ರಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ರಿಷಬ್ ನೋಡಿ. ಕಾಂತಾರ ಚಿತ್ರಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ನಟ ಮತ್ತು ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಸರ್ ಪಬ್ಲಿಕ್ ಟಿವಿಯಿಂದ ನಿಮಗೆ ಕಂಗ್ರಾಚುಲೇಷನ್ ಸರ್. ಮೊದಲ ರಿಯಾಕ್ಷನ್ ಸರ್? ಖಂಡಿತವಾಗಲೂ ಖುಷಿ ಆಗುತ್ತೆ. ನನ್ನ ಇಡೀ ಕಾಂತಾರ ತಂಡಕ್ಕೆ, ನನ್ನ ನಿರ್ಮಾಪಕರಿಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್. ಈ ಪ್ರಶಸ್ತಿ ಬರುವ ನಿರೀಕ್ಷೆಗಳಿದೆ, ಯಾಕಂದ್ರೆ ಜನನೇ ಗೆಲ್ಸಿದ್ರು. ಕೊನೆಯ 20 ನಿಮಿಷ ಸಿನಿಮಾ ನೋಡಬೇಕಾದ್ರೆ ಇದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂತ ಚಿತ್ರ ಅಂತಾನೆ ಸಹ ವಿಮರ್ಶೆಗಳು ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ನಿರೀಕ್ಷೆಗಳಿತ್ತ ಸರ್? ಯಾವುದೇ ಸಿನಿಮಾ ಮಾಡಬೇಕಾದ್ರೆ ನಾವು ಒಂದು ನಿರೀಕ್ಷೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಥಾಟಲ್ಲಿ ಇರ್ತೀವಿ. ಸೊ ಅದೇ ಥಾಟಲ್ಲಿ ಕೆಲಸ ಮಾಡಿದ್ದು, ಅದಕ್ಕೆ ಅಷ್ಟೇ ಹಾನೆಸ್ಟಾಗಿ ವರ್ಕ್ ಮಾಡಿದ್ವಿ ಕೂಡ. ಸೊ ಇವತ್ತಿಗೆ ಅದು ಅಲ್ಲಿ ಹೋಗಿದೆ ಅಂದರೆ ಖುಷಿ ಪಡ್ತೀವಿ. ಸೊ ಎಲ್ಲ ಕ್ರೆಡಿಟ್ ಇಡೀ ತಂಡಕ್ಕೆ ಹೋಗುತ್ತೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಟನಾಗಿ ಉತ್ತಮ ನಾಯಕ ನಟನಾಗಿ ಪ್ರಶಸ್ತಿ ಬಂದಿರುವಂಥದ್ದು, ಮತ್ತೊಂದು ಅತ್ಯಂತ ಜನಪ್ರಿಯ ನಿರ್ದೇಶಕ, ಈ 2 ಕ್ಯಾಟಗರಿಯಲ್ಲಿ ಯಾವ ಪ್ರಶಸ್ತಿಗೆ ತುಂಬಾ ನೀವು ಖುಷಿ ಪಡ್ತಿದ್ದೀರಾ ಸರ್? ಅಂದರೆ ಒಟ್ಟಾರೆ ಸಿನಿಮಾ ಹಾಗೆ ನಾನು ನೋಡ್ತೇನೆ, ಸಿನಿಮಾದವನಾಗೆ ನೋಡ್ತೇನೆ. ನಾನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ಮೊದಲನೇ ಸಿನಿಮಾ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು, ಅಂದರೆ ನಾನೇ ಡೈರೆಕ್ಟ್ ಮಾಡಿ ನಾನು ಆ್ಯಕ್ಟ್ ಮಾಡಿರೋವಂಥದ್ದು. ಸೊ ಸಪ್ರೇಟ್ ಅಂತೂ ಮಾಡೋಕ್ಕಾಗಲ್ಲ ಸರ್. ಒಬ್ಬರು ವಾಟರ್ ಸಪ್ಲೈ ಆಗಿರುವಂಥವ್ರು ಈ ಮಟ್ಟಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂಥದ್ದು, ರಾಷ್ಟ್ರೀಯ ಪ್ರಶಸ್ತಿನ ಭಾಜನ ಆಗುವಂಥದ್ದು ಒಂದು ಮಹಾನ್ ಸಾಧನೆ ಅಂತಲೇ ಹೇಳ್ಬೋದು. ಈ ಜರ್ನಿ ಬಗ್ಗೆ ಈಗ ಮೆಲುಕು ಹಾಕೋದಾದ್ರೆ ಸರ್? ಎಲ್ಲರೂ ಶುರು ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಕಷ್ಟದ ದಿನಗಳಾಗ್ಬೋದು, ಒಂದು ಸ್ಟಾರ್ಟ್ ಅಂತ ಇರುತ್ತೆ. ಅದು ಎಲ್ಲವೂ ತುಂಬ ಈಸಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಹೋದರೆ ಒಂದು ಹಂತಕ್ಕೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಗುರಿಯನ್ನು ತಲುಪ್ಬೋದು. ಸೊ ನಮಗೆ ಗುರಿಯನ್ನು ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ. ದಾರಿ ಹೋಗ್ತಾ ಹೋಗ್ತಾ ದಾರಿನೇ ಹೇಳ್ಕೊಡ್ತು ಅಂತ ಅನ್ಕೊಳ್ತೀನಿ ನಾನು. ಕಾಂತಾರ ಚಿತ್ರವನ್ನು ಸ್ಕ್ರಿಪ್ಟ್ ರೆಡಿ ಮಾಡಬೇಕಾದ್ರೆ ಒಂದು ಹೀರೋನ ತಲೆ ಇಟ್ಕೊಂಡಿರ್ತೀರ. ಮೊದಲು ನೀವು ಅದಕ್ಕೆ ಹೀರೋ ಅಂತ ಅನ್ಕೊಂಡಿರ್ಲಿಲ್ಲ, ಹೀರೋ ಆಗಿ ಬೇರೆಯವರಿಗೆ ರೆಡಿಂಗ್ ಕೂಡ ಕೊಟ್ಟಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಫಸ್ಟ್ ನನಗಂತಾನೆ ಬರ್ದಿದ್ದು ಸಿನಿಮಾ. ಲೇಟರ್ ಒಂದು ಸ್ಟೇಜಲ್ಲಿ ಅಪ್ಪು ಸರ್ಗೆ ಮಾಡೋಣ ಅನ್ನೋ ಒಂದು ಥಾಟ್ ಇತ್ತು. ಆದಮೇಲೆ ಡೇಟ್ದು ಹೊಂದಾಣಿಕೆ ಆಗಲಿಲ್ಲ. ಸೊ ವಾಪಸ್ ನಾನೇ ಮಾಡೋದು ಅನ್ಕೊಂಡು ಡಿಸೈಡ್ ಮಾಡಿದ್ದೇವೆ. ಇವತ್ತು ಮಧ್ಯಾಹ್ನ 1:15ಗೆ ಸಿನಿಮಾ ಅನೌನ್ಸ್ ಆಗುತ್ತೆ. ಕಾಂತಾರಾಗೆ 2 ಪ್ರಶಸ್ತಿಗಳು. ಈ ಸಂದರ್ಭದಲ್ಲಿ ನಿಮಗೆ ವಿಶ್ ಮನೇಲಿ ಇದ್ರಿ, ಅನೌನ್ಸ್ ಕೂಡ ಆದಾಗ ಯಾವ ರೀತಿ ಇತ್ತು ಸರ್ ಸೆಲೆಬ್ರೇಷನ್? ಖುಷಿ ಆಯಿತು. ಫಸ್ಟ್ ಪ್ರಗತಿ ವಿಶ್ ಮಾಡಿದ್ದು 100% ಖುಷಿ ಆಗುತ್ತೆ. ನಮ್ಮ ಇಡೀ ತಂಡದವರೆಲ್ಲ ವಿಶ್ ಮಾಡಿದ್ರು. ಜೊತೆಗೆ ಯಶ್ ಕೂಡ KGF ಚಿತ್ರಕ್ಕೂ 2 ಪ್ರಶಸ್ತಿಗಳು ಬಂದಿದೆ. ಕನ್ನಡ ಚಿತ್ರಕ್ಕೆ ಒಟ್ಟು 4 ಹೊಂಬಾಳೆ ಪ್ರೊಡಕ್ಷನ್ ಅವ್ರದ್ದಾನೆ. ಯಶ್ ಕೂಡ ವಿಶ್ ಮಾಡಿದಾಗ ಏನು ಹೇಳಿದ್ರು ಸರ್? ಏನು ಹೇಳಿದ್ವಿ ನೀವು ಕೂಡ ಅವ್ರಿಗೆ? ವಿಶ್ ಮಾಡಿದ್ರು, ಸೇಮ್ ಟು ಯು ಸರ್ ಅಂತಂದೆ ಅವ್ರಿಗೆ. ಸೊ ತುಂಬ ಖುಷಿ ಆಗುತ್ತೆ. 2 ಒಂದೇ ಪ್ರೊಡಕ್ಷನ್ ಹೌಸ್ಗೆ 4 ಪ್ರಶಸ್ತಿಗಳು ಬಂದಿರೋದು. ಸೊ ಅವ್ರಿಗೂ ಕೂಡ ಬೆಸ್ಟ್ ವಿಶಸ್ ಅಂತಂದ್ರೆ ನನಗೂ ವಿಶ್ ಮಾಡಿದ್ರು. ಜವಾಬ್ದಾರಿ ಹೆಚ್ಚಾಗಿದೆ. ಕಾಂತಾರ ಸೀಕ್ವೆನ್ಸ್ ಮೇಲೆ ಎಲ್ಲರೂ ನಿರೀಕ್ಷೆ ಇದೆ. ಅವಾಗೆಲ್ಲ ಹೇಳಿದ್ದೀನಿ ಅದನ್ನ. ಸೊ ಆ ನಿರೀಕ್ಷೆಗೆ ಅನೌನ್ಸ್ ಮಾಡ್ತೀವಿ ನಾವು, ನೋಡೋಣ. ಇದಿಷ್ಟು ಕಾಂತಾರ ಚಿತ್ರದ ನಿರ್ದೇಶಕ ಮತ್ತು ನಟನ ಪ್ರಶಸ್ತಿ ಪಡೆದಿರುವಂತಹ ರಿಷಬ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸರಜ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಪ್ರಶಸ್ತಿ ಸಂದ ಖುಷಿಯಲ್ಲಿ ನಟ ರಿಷಬ್ ಶೆಟ್ಟಿ ತಮ್ಮ ಪ್ರತಿಕ್ರಿಯೆಯನ್ನು ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಖುಷಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಶಸ್ತಿಗೋಸ್ಕರ ನಾವು ಸಿನಿಮಾ ಮಾಡಲ್ಲ, ಆದರೆ ಪ್ರಶಸ್ತಿ ಸಿಕ್ಕಾಗ ಇನ್ನಷ್ಟು ಜವಾಬ್ದಾರಿಯೂ ಕೂಡ ಹೆಚ್ಚಾಗುತ್ತೆ ಅಂತ ತಿಳಿಸಿದ್ದಾರೆ.